morning, dear children. In last video, I have explained about functions of roots and kinds of roots and stems and functions of stems. Dear children, open your textbook, page number 50. Open your textbook, page number 50. Next topic is leaves. Next topic is leaves. Dear children, all of you know about leaves. ಲೀವ್ಸ್ ಅನ್ನು ನೀವು ನೋಡಿರ್ತೀರಲ್ವಾ. ಎಲ್ಲ ಪ್ಲಾಂಟ್ಸಲ್ಲೂ ಏನಿರುತ್ತೆ, ಲೀವ್ಸ್ ಇರುತ್ತೆ ಅಲ್ವಾ. ಲೀವ್ಸ್ ಆರ್ ಜನರಲಿ ಫ್ಲ್ಯಾಟ್ ಆ್ಯಂಡ್ ಗ್ರೀನ್. ಲೀವ್ಸ್ ಎಲ್ಲದೂ ಕೂಡ, ಎಲ್ಲ ಪ್ಲಾಂಟ್ಸ್ ಲೀವ್ಸ್ ಕೂಡ ಯಾವ ಕಲರಲ್ಲಿ ಇರುತ್ತೆ ಮಕ್ಕಳೇ? ಗ್ರೀನ್ ಕಲರ್. ಲೀವ್ಸ್ ಆರ್ ಜನರಲಿ ಫ್ಲ್ಯಾಟ್ ಆ್ಯಂಡ್ ಗ್ರೀನ್. ದಿ ಲೀವ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ಹ್ಯಾವ್ ಡಿಫ್ರೆಂಟ್ shapes and size. The leaves of ಡಿಫ್ರೆಂಟ್ ಪ್ಲಾಂಟ್ಸ್ದು ಕೂಡ ಡಿಫ್ರೆಂಟ್ ಶೇಪ್ ಮತ್ತು ಸೈಜಲ್ಲಿ ಲೀವ್ಸ್ ಇರುತ್ತೆ ಅಲ್ವಾ. ಎಲ್ಲ ಪ್ಲಾಂಟ್ಸಿಗೂ ಒಂದೇ ರೀತಿ ಲೀವ್ಸ್ ಇರುತ್ತಾ? ಇರಲ್ಲ ಅಲ್ವಾ. ಇಲ್ಲೇ ನೋಡಿ, ರೋಸ್ ಪ್ಲಾಂಟ್ಗೆ ಒಂಥರ ಲೀವ್ಸ್ ಇದೆ, ನೀಮ್ ಟ್ರೀಗೆ ಒಂಥರ ಲೀವ್ಸ್ ಇದೆ ಅಲ್ವಾ. ಎಲ್ಲ ಪ್ಲಾಂಟ್ಸ್ಗೂ ಕೂಡ ಒಂದೊಂದು ರೀತಿಯಾದಂತಹ ಲೀವ್ಸು ಇರುತ್ತೆ. ಲೀವ್ಸ್ ಆರ್ ಜನರಲಿ which color? Flat and green color. The leaves of different plants have different shapes and size. Different plants of leaf are different shapes and size. Okay, these are the different types of leaves. All of you observe this picture. Many leaves is there, no picture. This is different types of leaves. This is different types of leaves. Okay, info it. In some places banana leaves are used as plates to serve food. Banana leaves, ಎಲ್ಲರೂ ಕೂಡ ಬನಾನಾ ಲೀವ್ಸನ್ನು ನೋಡಿರ್ತೀರಲ್ವಾ. ಸಮ್ ಫಂಕ್ಷನ್ಸಲ್ಲೆಲ್ಲ ಏನು ಮಾಡ್ತಾರೆ, ಬನಾನಾ ಲೀವ್ಸ್ನ ಫುಡ್ ಟು ಸರ್ವ್ ಫುಡ್ ತಗೊಳ್ಳಿಕ್ಕೆ ಯೂಸ್ ಮಾಡ್ತಾರಲ್ವಾ. ಇನ್ ಸಮ್ ಪ್ಲೇಸಸ್ ಬನಾನಾ ಲೀವ್ಸ್ ಆರ್ ಯೂಸ್ಡ್ ಆಸ್ ಪ್ಲೇಸಸ್ ಟು ಸರ್ವ್ ಫುಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ಪಾರ್ಟ್ಸ್ ಆಫ್ ಲೀವ್ಸ್. ವಾಟ್ ಈಸ್ ದಿ ಪಾರ್ಟ್ಸ್ ಆಫ್ ಲೀವ್ಸ್? ವಿ ಅಬ್ಸರ್ವ್ ದೀಸ್ parts of leaf picture. This is the one leaf picture. Okay, textbook page number 51. What are the parts of leaf? Observe a leaf carefully. We observe these leaf picture carefully. What do you see? ಏನು ಕಾಣ್ತಾ ಇದೆ ಅಲ್ಲಿ? We observe leaf carefully. What do you see? Venus and midrib. This is the Venus. ಇಲ್ಲಿ ಲೈನ್ಸ್ ಕಾಣ್ತಿದೆ ಅಲ್ವಾ, ಅದನ್ನೇನಂತ ಕರೀತಾರೆ? ವಿ ಹ್ಯಾವ್ ಟು ಕಾಲ್ಡ್ ಆಸ್ ವೀನಸ್. ದಿಸ್ ಈಸ್ ದ ಸ್ಟ್ರೈಟ್ ಲೈನ್, ತಿಕ್ಕಾಗಿದೆ ಅಲ್ವಾ. ದಿಸ್ ಈಸ್ ಮಿಡ್ರಿಮ್, ಅಂದರೆ ಮಧ್ಯ ಗೆರೆ ಇದೆ ಅಲ್ವಾ. ದಿಸ್ ಈಸ್ ಕಾಲ್ಡ್ ಆಸ್ ಮಿಡ್ರಿಬ್. ದಿಸ್ ಈಸ್ ದಿ ಪಿಕ್ಚರ್ ಆಫ್ ಇನ್ನರ್ ಪಾರ್ಟ್ ಆಫ್ ಲೀವ್ಸ್. ಹೇಗೆ ಅದು ಆಹಾರವನ್ನೆಲ್ಲ, ಫುಡ್ಡನ್ನು ತಗೊಳುತ್ತೆ ಅನ್ನೋದು ಈ ಸ್ಟೊಮ್ಯಾಟೊ ಅನ್ನೋ ಪಾರ್ಟಲ್ಲಿ ಬರುತ್ತೆ. ಓಕೆ, ಅಬ್ಸರ್ವ್ ಎ ಲೀಫ್ ಕೇರ್ಫುಲಿ. ವಾಟ್ ಡು ಯು ಸಿ? ದಿ ಅಪ್ಪರ್ ಸೈಡ್ ಆಫ್ ದಿ ಲೀಫ್ ಈಸ್ ಸ್ಮೂತ್ ಆ್ಯಂಡ್ ಶೈನಿ. ದಿ ಅಪ್ಪರ್ ಸೈಡ್ ಆಫ್ ದಿ ಲೀಫ್ ಈಸ್ ಸ್ಮೂತ್ ಆ್ಯಂಡ್ ಶೈನಿ. ದಿ ಲೋವರ್ ಸೈಡ್ ಆಫ್ ದಿ ಲೀಫ್ ಈಸ್ ಡಲ್ ಆ್ಯಂಡ್ ಸ್ಮೂತ್. ಅಪ್ಪರ್ ಸೈಡ್ ಆಫ್ ದಿ ಲೀಫ್ ಹೇಗಿರುತ್ತೆ? ಸ್ಮೂತ್ ಮತ್ತು ಶೈನಿ ಆಗಿರುತ್ತೆ. The lower side of the leaf is dull and smooth. The broad flat part of the leaf is called lamina. The broad and flat part of the leaf is called ಏನಂತ ಕರಿತೀವಿ? ತುಂಬ ಅಗಲವಾದ ಮತ್ತು ಫ್ಲ್ಯಾಟ್ ಆಗಿರುವ ಪಾರ್ಟನ್ನು ನಾವು ಏನಂತ ಕರಿತೀವಿ? ಲೀಫ್ದು. ದೇ ಹ್ಯಾವ್ ಕಾಲ್ಡ್ ಆಸ್ ಲ್ಯಾಮಿನಾ. ಓಕೆ, ದಿಸ್ ಈಸ್ ಲ್ಯಾಮಿನಾ. ದಿ thin lines you see on the leaf are called venous. Thin lines, this is a thick lines alva. Thin lines, middle lines ಈ ಕಡೆ ಕಾಣ್ತಾ ಇದೆ ಅಲ್ವಾ. This is called as venous. The thin lines you see on the leaf are called as venous. The thicker vein at the center is called midrib. Central part ಅಲ್ಲಿ thick lines ಇದೆ ಅಲ್ವಾ. This is called as midrib.
Okay, Venus supported the leaf and carry water and nutrients to all parts of the leaves. Venus ಹೇಗೆ ಸಪೋರ್ಟ್ ಮಾಡುತ್ತೆ? ವಾಟರ್ ಮತ್ತು ನ್ಯೂಟ್ರಿಯೆಂಟ್ಸ್, ಸಮ್ ಫುಡ್ ಆರ್ ಕ್ಯಾರಿ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಆಲ್ ಪಾರ್ಟ್ ಆಫ್ ದಿ ಲೀಫ್. ಓಕೆ, ಎಲ್ಲ ಪಾರ್ಟ್ ಲೀಫ್ಗೂ ನ್ಯೂಟ್ರಿಯೆಂಟ್ಸ್ ಮತ್ತು ವಾಟರ್ನ ಏನು ಮಾಡ್ತಾ ಹೋಗುತ್ತದೋ ಸಪೋರ್ಟ್ ಮಾಡ್ತಾ ಹೋಗುತ್ತೆ ವೀನಸ್. ಓಕೆ, ಆ್ಯಂಡ್ ನೆಕ್ಸ್ಟ್, on the underside of the leaf there are tiny pores is called stomata. Tiny pores and holes. On the underside ಅಂತಂದರೆ ಒಳಗಿರುವಂತಹ ಲೀಫಲ್ಲಿ there are tiny pores. This is the picture of stomata. The pores or holes are called as stomata. These holes help the plants to breathe. ನಾವು ಹೇಗೆ ಉಸಿರಾಡ್ತೀವೋ ಗಾಳಿ ಮೂಲಕ, ಹಾಗೆ ಸಸ್ಯಗಳು ಕೂಡ, ಪ್ಲಾಂಟ್ಸ್ಗಳು ಕೂಡ ಏನು ಮಾಡ್ತಾ ಹೋಗುತ್ತೆ? ಬ್ರೀತ್ ಮಾಡ್ತಾ ಹೋಗುತ್ತೆ. ಅಂದರೆ ಪ್ಲಾಂಟ್ಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಲಿವಿಂಗ್ ಥಿಂಗ್ಸ್. ಆ್ಯಂಡ್ ದಿಸ್ ಈಸ್ ಹೋಲ್ಸ್ ಹೆಲ್ಪ್ ಟು ದಿ ಪ್ಲಾಂಟ್ಸ್ ಟು ಬ್ರೀತ್. ಹೇಗೆ ಬ್ರೀತ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪ್ಲಾಂಟ್ಸ್ಗಳಿಗೆ ಅಂತಂದರೆ ಸ್ಟೊಮ್ಯಾಟ. ಅದು ಅಂಡರ್ ಸೈಡಲ್ಲಿರುವಂತಹ ಲೀಫಲ್ಲಿರುವಂತಹ ಟಿನ್ನಿ ಪೋರ್ಸನ್ನು ಏನಂತ ಕರಿತೀವಿ? ಹ್ಯಾವ್ ಟು ಕಾಲ್ಡ್ ಆ್ಯಸ್ ಸ್ಟೊಮ್ಯಾಟ. ದೀಸ್ ಹೋಲ್ಸ್ ಹೆಲ್ಪ್ ಇನ್ ದಿ ಪ್ಲಾಂಟ್ಸ್ ಟು ಬ್ರೀತ್. ಏನಕ್ಕೆ ಹೆಲ್ಪ್ ಆಗುತ್ತೆ? ಬ್ರೀತ್, ಉಸಿರಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಏರ್ ಎಂಟರ್ಸ್ ದಿ ಲೀಫ್ ಥ್ರೋ ದಿ ಸ್ಟೊಮ್ಯಾಟ. ಏರ್, ಗಾಳಿ ಏನು ಮಾಡುತ್ತೆ? ಎಂಟರ್ಸ್ ದಿ ಲೀಫ್ ಥ್ರೋ ದಿ ಸ್ಟೊಮ್ಯಾಟ. ದಿ ಸ್ಟೊಮ್ಯಾಟ ಆರ್ ನಾಟ್ ವಿಸಿಬಲ್ ಟು naked eye. We need a microscope to see the stomata. ಸ್ಟೊಮ್ಯಾಟ ನಮಗೆ ಬರಿಗಣ್ಣಿಂದ ನೋಡಲಿಕ್ಕೆ ಏನಾಗಲ್ಲ, ಕಾಣಲ್ಲ ಅಲ್ವಾ? ಈಗ ನಾವು ಲೀಫನ್ನು ನೋಡ್ತೀವಿ, ಲೀಫಲ್ಲಿ ಒಳಗಿರುವಂಥ ಸ್ಟೊಮ್ಯಾಟ ನಮಗೆ ಕಾಣುತ್ತಾ ಇಲ್ಲ ಅಲ್ವಾ? ವಿ ಅಬ್ಸರ್ವ್ ಆರ್ ವಿ ನೀಡ್ ಎ ಮೈಕ್ರೋಸ್ಕೋಪ್ ಟು ಸಿ ದಿ ಸ್ಟೊಮ್ಯಾಟ. ನಾವು ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ಸ್ಟೊಮ್ಯಾಟನ ನೋಡ್ಬೋದು. ಓಕೆ, ದಿ ಹೈಯರ್ ಕ್ಲಾಸಲ್ಲಿ ನೀವೇನು ಮಾಡ್ತೀರಾ? ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟನೆಲ್ಲ ಏನೋ ಲರ್ನ್ ಮಾಡ್ತಾ ಹೋಗ್ತೀರಾ, ಕಲಿತಾ ಹೋಗ್ತೀರಾ. ಓಕೆ, ಪಾರ್ಟ್ಸ್ ಆಫ್ ಲೀಫಲ್ಲಿ ಏನು ಬರುತ್ತೆ? ವೀನಸ್ ಬರುತ್ತೆ, ಮಿಡ್ರಿಬ್ ಬರುತ್ತೆ, ಸ್ಟೊಮ್ಯಾಟ ಬರುತ್ತೆ ಅಲ್ವಾ? ದಿ ಅಪ್ಪರ್ ಸೈಡ್ ಆಫ್ ದಿ ಲೀಫ್ ಈಸ್ ಸ್ಮೂತ್ ಆ್ಯಂಡ್ ಶೈನಿ ಆಗಿರುತ್ತೆ. ದಿ ಲೋವರ್ ಸೈಡ್ ಆಫ್ ದಿ ಲೀಫ್ ಈಸ್ ಡಲ್ ಆ್ಯಂಡ್ ಸ್ಮೂತ್. ದಿ ಬ್ರಾಡ್ ಆ್ಯಂಡ್ ಫ್ಲಾಟ್ part of the leaf is called a lamina. The broad and flat part of the leaf is called as lamina. The thin and lines you see on the leaf are called venous. And next, the thicker vein at the center is called as midrib. The venous is supported to water and nutrients to all part of the leaf. On the underside of the holes leaf of their tiny pores or holes is called stomata. These holes help to the plant to breathe. Air enters to the stomata. The stomata leaf through the stomata. The stomata are not visible to naked eye. We need a microscope to see the stomata. This is the parts of leaf. Main three parts is venous, midrib and stomata. Okay, and next topic is functions of a leaf. What is the functions of leaf? Okay, and I will explain now. The main function of the leaf is to make food for the plant. Main function leaf ಇಂದ ಏನಪ್ಪ ಅಂತಂದರೆ to make ಫುಡ್ಡನ್ನು ಪ್ರಿಪೇರ್ ಮಾಡಿಬಿಟ್ಟು ಪ್ಲ್ಯಾಂಟ್ಗಳಿಗೆ ಕೊಡೋದು. ದಿ ಮೇನ್ ಫಂಕ್ಷನ್ಸ್ ಆಫ್ ದಿ ಲೀಫ್ ಈಸ್ ಟು ಮೇಕ್ ಫುಡ್ ಫಾರ್ ದಿ ಪ್ಲ್ಯಾಂಟ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದೆ ಮೇಕ್ ಫುಡ್. ಹೇಗೆ ಫುಡ್ ಅನ್ನೋದು ಪ್ರಿಪೇರ್ ಮಾಡುತ್ತೆ? ಹೌ ದೆ ಮೇಕ್ ಫುಡ್. ಲೀವ್ಸ್ ಕಂಟೈನ್ ಗ್ರೀನ್ ಸಬ್ಸ್ಟೆನ್ಸ್. ಲೀವ್ಸ್, ವಿಚ್ ಕಲರ್ ಲೀವ್ ಇಸ್ ದೇರ್? ಯಾವ ಕಲರಲ್ಲಿ ಇರುತ್ತೆ? ಎಲ್ಲ ಲೀವ್ಸ್ ಯಾವ ಕಲರಲ್ಲಿರುತ್ತೆ? ಗ್ರೀನ್ ಕಲರಲ್ಲಿರುತ್ತಲ್ವಾ? ದಿ ಗ್ರೀನ್ ಕಲರ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆ್ಯಸ್ ಕ್ಲೋರೋಫಿಲ್. ಡೇ ಚಿಲ್ಡ್ರನ್, ಪ್ಲಾಂಟ್ಸ್ ಲೀವ್ಸು ಗ್ರೀನ್ ಕಲರಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಅದರಲ್ಲಿ ಇರುತ್ತೆ. ಸೊ ನಮಗದು ಗ್ರೀನ್ ಕಲರಲ್ಲಿ ಇರುತ್ತೆ. ಲೀವ್ಸ್ ಕಂಟೈನ್ ಎ ಗ್ರೀನ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆ್ಯಸ್ ಕ್ಲೋರೋಫಿಲ್. ಓಕೆ, ಯಾಕೆ ಅದರಲ್ಲಿ ಇರುತ್ತೆ ಗ್ರೀನ್ ಕಲರ್ ಅಂತಂದರೆ ಅದ್ರಲ್ಲಿ ಕ್ಲೋರೋಫಿಲ್ ಇರುತ್ತಲ್ವ. ದಿಸ್ ಈಸ್ ದಿ ಗ್ರೀನ್ ಕಲರ್. ಲೀವ್ಸ್ ಕಂಟೈನ್ ಎ ಗ್ರೀನ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಕ್ಲೋರೋಫಿಲ್. ದಿ ಗ್ರೀನ್ ಕಲರ್ ಆಫ್ ಲೀವ್ಸ್ ಈಸ್ because of the presence of
chlorophyll. Why is leaves are green color? The green color of leaves is because of the presence of chlorophyll. ಆ ಗ್ರೀನ್ ಕಲರಲ್ಲಿ ಲೀವ್ಸ್ ಇದ್ದಾಗ ಅದರಲ್ಲಿ ಏನಿರುತ್ತೆ ಅಂತ ಅರ್ಥ, ಇನ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಕಂಟೆಂಟ್ ಅದರಲ್ಲಿ ಇರುತ್ತೆ ಅಂತ ಅರ್ಥ. ಕ್ಲೋರೋಫಿಲ್ ಇಲ್ಲ ಅಂತಂದರೆ ಅದು ಗ್ರೀನ್ ಕಲರಲ್ಲಿ ಇರಲ್ಲ. ಓಕೆ, ಆಲ್ ಲೀವ್ಸ್ ಆರ್ ದೇರ್ ಇನ್ ಗ್ರೀನ್ ಕಲರ್. ಓಕೆ, ಕ್ಲೋರೋಫಿಲ್ ಅಬ್ಸರ್ವ್ ಎನರ್ಜಿ ಫ್ರಮ್ ದಿ ಸನ್ಲೈಟ್. ಡೈರೆಕ್ಟಾಗಿ ಎನರ್ಜಿನ ಎಲ್ಲಿಂದ ಅಬ್ಸರ್ವ್ ಮಾಡುತ್ತೆ ಕ್ಲೋರೋಫಿಲ್ಲು? ಸನ್ಲೈಟ್, ಸೂರ್ಯನ ಬೆಳಕಿನಿಂದ ಏನು ಮಾಡ್ತಾ ಹೋಗುತ್ತೆ? ಎನರ್ಜಿನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಕ್ಲೋರೋಫಿಲ್ ಅಬ್ಸರ್ವ್ ಎನರ್ಜಿ ಫ್ರಮ್ ಸನ್ಲೈಟ್. ದಿ ರೂಟ್ಸ್ ಟೇಕ್ ಇನ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದಿ ಸಾಯಿಲ್. ದಿ ರೂಟ್ಸ್ ಟೇಕ್ ಇನ್ ವಾಟರ್ ಆ್ಯಂಡ್ ದಿಸ್ ಈಸ್ ದಿ ಪಿಕ್ಚರ್ ಆಫ್ ರೂಟ್ಸ್ ಅಲ್ವಾ? ಆಲ್ ಆಫ್ ಯು ನೋ ಅಬೌಟ್ ರೂಟ್ಸ್ and functions of root. This is the picture of roots. Roots take water and mineral from the soil. Roots ಎಲ್ಲಿಂದ ತಗೊಳುತ್ತೆ? water and minerals from the soil. Okay, and next, water and minerals from the soil. The stem passes water and mineral through the leaves. ಅಂತ ಅಂದರೆ ಆಫ್ಟರ್ ಇದರಿಂದ ಬಂದಿರುವಂಥ ರೂಟಿಂದ ತಗೊಳ್ಳುವಂತಹ ಇದನ್ನು ಎಲ್ಲಿ ಹೋಗುತ್ತೆ? ನೆಕ್ಸ್ಟು ಸ್ಟೆಮ್. ದಿ ಸ್ಟೆಮ್ಮಿಗೆ ಬರುತ್ತಲ್ವ? ದಿ ಸ್ಟೆಮ್ ಪಾಸಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಟು ಲೀವ್ಸ್. ಸ್ಟೆಮ್ಮಿಂದ ಆಫ್ಟರ್ ವಾಟರ್ ಆ್ಯಂಡ್ ಮಿನರಲ್ಸ್ ಎಲ್ಲ ಎಲ್ಲಿ ಹೋಗುತ್ತೆ? ಲೀವ್ಸಿಗೆ ಹೋಗುತ್ತೆ. ಲೀವ್ಸ್ ಯೂಸ್ ದೇರ್ ಸೋಲಾರ್ ಎನರ್ಜಿ ಅಬ್ಸರ್ವ್ಡ್ ಬೈ ಕ್ಲೋರೋಫಿಲ್. Leaves are observed the solar energy. After we observe the leaves, we have to observe the leaves. Solar energy observed by leaves use their solar energy observed by chlorophyll to convert air, water and minerals into food. ಸಸ್ಯಗಳು ಪ್ಲ್ಯಾಂಟ್ಸು ರೂಟಿಂದ ಫುಡ್ಡನ್ನು ತಗೊಂಡು ಆಫ್ಟರ್ ಎಲ್ಲಿ ಬರುತ್ತೆ? ಸ್ಟೆಮ್ ಬರುತ್ತೆ. these stem after observe the leaves, these water minerals. After these observe the sunlight, these water and minerals is converted into food. The process by which leaves prepare their food is called photosynthesis. The process by which leaves prepare their food. leaves ಏನು ಮಾಡ್ತಾ ಹೋಗುತ್ತೆ? ಫುಡ್ಡನ್ನು ಅದು ಪ್ರಿಪೇರ್ ಮಾಡ್ತಾ ಹೋಗುತ್ತಲ್ವಾ? ದೀಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆ್ಯಸ್ ಫೋಟೋಸಿಂಥಸಿಸ್. ಅಂಡರ್ಸ್ಟುಡ್? ಆ ಪ್ರೋಸೆಸ್ನ ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಫಾರ್ ದಿಸ್ ರೀಸನ್ ಲೀವ್ಸ್ ಆರ್ ನೋನ್ ಆ್ಯಸ್ ದಿ ಕಿಚನ್. ಫಾರ್ ದಿಸ್ ಇದೇ ರೀಸನ್ಗೆ ಲೀವ್ಸ್ ಆರ್ ನೋನ್ ಆ್ಯಸ್ ದಿ ಕಿಚನ್ ಆರ್ ಫುಡ್ ಫ್ಯಾಕ್ಟ್ರಿ ಆಫ್ ದಿ ಪ್ಲ್ಯಾಂಟ್. ಓಕೆ, ಯಾಕೆ ಅದನ್ನು ಲೀವ್ಸನ್ನು ಕಿಚನ್ ಅಂತ ಕರೀತಾರೆ? ತನ್ನ ಆಹಾರವನ್ನೇ ಅದೇನು ಮಾಡ್ತಾ ಹೋಗುತ್ತೆ? ತಾನೇ ತಯಾರಿಸ್ಕೊಳ್ಳುತ್ತಲ್ವ? ದಿಸ್ ಈಸ್ ಕಾಲ್ಡ್ ಆ್ಯಸ್ ಫೋಟೋಸಿಂಥಸಿಸ್. ಫಾರ್ ದಿಸ್ ರೀಸನ್ ಲೀವ್ಸ್ ಆರ್ ನೋನ್ ಆ್ಯಸ್ ದಿ ಕಿಚನ್ ಆರ್ ಫುಡ್ ಫ್ಯಾಕ್ಟ್ರಿ ಆಫ್ ದಿ ಪ್ಲ್ಯಾಂಟ್. ಓಕೆ, ದಿಸ್ ಈಸ್ ದಿ ಫಂಕ್ಷನ್ಸ್ ಆಫ್ ಲೀಫ್. ಅಂಡರ್ಸ್ಟುಡ್? ದಿ ಫಂಕ್ಷನ್ಸ್ ಆಫ್ ಲೀಫ್ ಏನು ಮಾಡ್ತಾ ಹೋಗುತ್ತೆ? ತನ್ನ ಟು ಮೇಕ್ food from the plant. How they food to make food? Leaves contains a green substance. In the presence of leaf is called as chlorophyll. These root take water and minerals from the soil, and this stem passes water and minerals to leaves. After the leaves use their solar energy by observe the chlorophyll to convert water and minerals into food. The process of leaves prepare their food is called as photosynthesis. Okay, ಇಲ್ಲಿಗೆ ಫಿಗರ್ನ ಅಬ್ಸರ್ವ್ ಮಾಡಿ. ಇದೇನಿದೆ? ಇದು ರೂಟ್ಸ್ ಅಲ್ವಾ? ಇದರಿಂದ ಏನಾಗ್ತಾ ಹೋಗುತ್ತೆ? ವಾಟರ್ ಮತ್ತು ಮಿನರಲ್ಸ್ನ ಆ ರೂಟು ಅಬ್ಸರ್ವ್ ಮಾಡುತ್ತೆ. ಆಫ್ಟರ್ ಅಬ್ಸರ್ವ್ ಆದಮೇಲೆ ದಿಸ್ ಈಸ್ ದಿ ಪಿಕ್ಚರ್ ಆಫ್ ಸ್ಟೆಮ್ಸ್. ದಿ ಸ್ಟೆಮ್ ಪಾಸಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದಿ ಲೀವ್ಸ್. ಸ್ಟೆಮ್ ವಾಟರ್ ಆ್ಯಂಡ್ ಮಿನರಲ್ಸ್ ಆಫ್ಟರ್ ಎಲ್ಲಿ ಕಳಿಸುತ್ತದು? ಲೀವ್ಸಿಗೆ ಹೋಗುತ್ತೆ. ದಿ ಏರ್ ಎಂಟರ್ಸ್ ಥ್ರೂ ದಿ ಹೋಲ್ಸ್ ಇನ್ ದಿ ಲೀವ್ಸ್. ಆ ಏರ್ ಎಲ್ಲ ಏನಾಗುತ್ತೆ? holes enter through the leaves. The sun shine on the leaves.
ಈ ಸನ್ ಎಲ್ಲ ಸೂರ್ಯನ ಬೆಳಕಿದೆ ಅಲ್ವಾ, ಸನ್ಲೈಟ್ ಎಂಟರ್ಸ್ ಥ್ರೂ ದಿ ಲೀವ್ಸ್. ಲೀವ್ಸ್ ಯೂಸ್ ಏರ್, ವಾಟರ್ ಆ್ಯಂಡ್ ಸನ್ಲೈಟ್ ಟು ಮೇಕ್ ಫುಡ್ ಫಾರ್ ದಿ ಎಂಟೈರ್. ಇದೆಲ್ಲ ಪ್ಲಾಂಟ್ಗೂ ಕೂಡ ಏನು ಮಾಡ್ತಾ ಹೋಗುತ್ತದೋ, ಫುಡ್ಡನ್ನು ಕೊಡ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ದಿ ಫಂಕ್ಷನ್ಸ್ ಆಫ್ ಲೀವ್ಸ್. The leaves of some plants such as spinach and lettuce store food. Spinach and lettuce are eaten by us. Some plants leaves ನಾವೇನು ಮಾಡ್ತೀವಿ, ಈಟ್ ಮಾಡ್ತೀವಲ್ವ ಫುಡ್ಡಾಗಿ, ಫುಡ್ ತೊಗೊಂಡು. ಇದಕ್ಕೋಸ್ಕರನೇ ನಾವು ಸಮ್ ಲೀವ್ಸ್ ಆಫ್ ಸಮ್ ಪ್ಲಾಂಟ್ಸ್ ಸಚ್ ಆಸ್ ಸ್ಪೈನಾಕ್ ಆ್ಯಂಡ್ ಲೆಟ್ಯೂಸ್ ಸ್ಟೋರ್ ಫುಡ್. ಓಕೆ, leaves help the plants to breathe. Leaves helps to the plants to breathe. Leaves release oxygen gas during photosynthesis. photosynthesis ಮೂಲಕ ಅದು ಫುಡ್ಡನ್ನು ಪ್ರಿಪೇರ್ ಮಾಡಿ ತಗೊಳುತ್ತಲ್ವ, at that time leaves release oxygen gas during photosynthesis. Humans breathe in oxygen gas to live. ಆ ಗ್ಯಾಸ್ನ ಹ್ಯೂಮನ್ ತಗೊಂಡು ಏನು ಮಾಡ್ತೀವಿ, ಆಕ್ಸಿಜನ್ ಗ್ಯಾಸ್ ಟು ಲೈವ್. Thus leaves help in maintaining the level of oxygen in the air. Leaves helps in maintaining the level of oxygen in the air. Okay, dear children, today we discussed about parts of leaves. What is the parts of leaf and functions of leaf? Okay, thank you.